ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಈ ಒಂದು ಕಾಮ ಪಿಶಾಚಿಗಳು, ಕಾಮಾಂಧರು ಬೇಟೆಯಾಡ್ತಾ ಇದ್ದಾರೆ. ಆದರೆ ಗ್ಯಾಂಗ್ ರೇಪ್ ಮಾಡಿದಂಥದ್ದು ಇಬ್ಬರು ಆರೋಪಿಗಳು ಪರಾರಿಯಾಗಿರುವಂಥದ್ದು. ಸೊ ಕಾನೂನಿನ ಭಯ ನಮಗೆ ಇಲ್ಲವೇ ಇಲ್ಲ. ರಾಜಕಾರಣಿಗಳ ಮಕ್ಕಳು ಇದರಲ್ಲಿದ್ದಾರೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಬೆಳಗಾವಿಯ ಮುರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು. 13 ವರ್ಷದ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ, ಗ್ಯಾಂಗ್ ರೇಪ್ ಮಾಡಿದಂಥದ್ದು ಇಬ್ಬರು ಆರೋಪಿಗಳು ಪರಾರಿಯಾಗಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ಸಾಮಾಜಿಕವಾಗಿ ನಡೆಯುವಂತಹ ದೌರ್ಜನ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ನೋಡಿ, ನಾವು ದಿನನಿತ್ಯ ಕೇಳಿ ಬರ್ತಾ ಇರುವಂತಹ ವಿಚಾರಗಳು. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದನ್ನು ಕೂಡ ಅಳೆದು ತೂಗುವಂತಹ ಈ ಒಂದು ಕಾಲದಲ್ಲಿ ಒಂದು 13 ವರ್ಷದ ಬಾಲಕಿಯನ್ನ ಇಬ್ಬರು ಒಂದು ರೀತಿಯಲ್ಲಿ ಮಾನವೀಯತೆಯ ನೆಪವನ್ನಿಟ್ಟುಕೊಂಡು ಆಕೆಯನ್ನು ಹಿಂಬಾಲಿಸಿ ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದಂತಹ ವಿಚಾರ. ಮಾತ್ರವಲ್ಲ, ಈ ಒಂದು ವಿಚಾರದಲ್ಲಿ ಅದೇ ಆರೋಪಿಗಳು ಆ ಮನೆಯವರನ್ನು ಬೆದರಿಕೆ ಹಾಕಿ ಕಂಪ್ಲೇಂಟ್ ನೀಡದಂತೆ ಬೆದರಿಕೆ ಹಾಕಿರುವಂಥದ್ದು. ಆ ಮನೆಯವರು ಹೆದರಿ ಕೊನೆಗೂ 9 ದಿವಸಗಳ ನಂತರ ಆ ಒಂದು ಮುರಗೋಡ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪ್ರಕರಣ ದಾಖಲಿಸಿರುವಂಥದ್ದು. ಇವಾಗ ಸದ್ಯ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ಪರಾರಿ ಆಗಿದ್ದಾರೆ. ಮಾತ್ರವಲ್ಲ, ಆ ಒಂದು ಪೊಲೀಸ್ ಅಧಿಕಾರಿಗಳು ಈ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚೋಕ್ಕೋಸ್ಕರ ಇವಾಗ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದೆ. ಇನ್ನೂ ಕೂಡ ಪತ್ತೆ ಆಗಿಲ್ಲ. ಈ ಒಂದು ಅತ್ಯಾಚಾರ ನಡೆದು 9 ದಿವಸಗಳು ಕಳೆದು ಹೋದವು. ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿ, ನಾವು ಇದು ಗಮನಿಸ್ತಾ ಇರೋದು ಬರೀ ಬೆಳಗಾವಿ ಜಿಲ್ಲೆಯ ಕತೆ ಮಾತ್ರ ಅಲ್ಲ. ಇದು ನಿರಂತರವಾಗಿ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಈ ಒಂದು ಕಾಮ ಪಿಶಾಚಿಗಳು, ಕಾಮಾಂಧರು ಬೇಟೆಯಾಡ್ತಾ ಇದ್ದಾರೆ. ಆದರೆ ಯಾವ ಕಾಮಾಂಧನಿಗೂ ಇಲ್ಲಿ ಶಿಕ್ಷೆ ಆಗ್ತಾ ಇಲ್ಲ. ಯಾವುದೇ ಒಂದು ಕಠಿಣ ಶಿಕ್ಷೆ ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ಕಾಮಾಂಧರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿರಂತರವಾಗಿ ನೋಡಿ, ಮಹಿಳೆಯರು, ಹೆಣ್ಣು ಮಕ್ಕಳು 2 ವರ್ಷದಿಂದ ಹಿಡಿದು 4 ವರ್ಷ, 10 ವರ್ಷ, 15 ವರ್ಷ, ಆಮೇಲೆ ವಯಸ್ಸಾದಂತಹ ಮಹಿಳೆಯರು ಯಾರನ್ನೂ ಬಿಡ್ತಾ ಇಲ್ಲ ಇಲ್ಲಿ. ಎಲ್ಲದಕ್ಕೂ ಕಾರಣ ಏನಂದರೆ ಈ ಒಂದು ಕಾನೂನಿನ ಸಡಿಲಿಕೆ. ನಿಯಮ ಇಲ್ಲಿ ನೋಡಿ, ಎಲ್ಲದಕ್ಕೂ ಎಲ್ಲ ನಿಯಮಗಳಿದೆ. ಇಲ್ಲಿ ನೀರು ಪಡ್ಕೊಳ್ಳೋದಕ್ಕೂ ಒಂದು ನಿಯಮ ಇದೆ, ಗಾಳಿಯನ್ನು ಪಡ್ಕೊಳ್ಳೋದಕ್ಕೂ ಒಂದು ನಿಯಮ ಇದೆ, ಭೂಮಿಗೂ ಒಂದು ನಿಯಮ ಇದೆ. ಎಲ್ಲದಕ್ಕೂ ನಿಯಮ ಇರುವಾಗ ಇಲ್ಲಿ ಇಂತಹ ವಿಚಾರಗಳಿಗೆ ಕಠಿಣ ನಿಯಮಗಳನ್ನು ಯಾಕೆ ಸರ್ಕಾರಗಳು ತರ್ತಾ ಇಲ್ಲ? ಯಾಕೆಂತ ಹೇಳಿದರೆ, ರಾಜಕಾರಣಿಗಳು ಇದರಲ್ಲಿದ್ದಾರೆ, ರಾಜಕಾರಣಿಗಳ ಮಕ್ಕಳು ಇದರಲ್ಲಿದ್ದಾರೆ. ಅವರ ಒಂದು ಹವ್ಯಾಸ, ಚಟ ಆಗಿಬಿಟ್ಟಿದೆ ಇದು. ಇಲ್ಲಿ ಆರೋಪಿಗಳು ಯಾರು ಎನ್ನುವುದು ಮುಖ್ಯ ಅಲ್ಲ. ಯಾರೇ ಆಗಿದ್ರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಆತನಿಗೆ ಬೇಕಾದಂತಹ ಕಠಿಣ ಸಜೆಯನ್ನು ವಿಧಿಸಿರುವುದು ಇವೆಲ್ಲ ಅವಾಂತರಗಳಿಗೆ ಕಾರಣ ಆಗುತ್ತೆ ಅನ್ನೋದು ಎಲ್ಲ ಒಂದು ರೀತಿಯಲ್ಲಿ ಮುನ್ನೆಲೆಯಲ್ಲಿರುವಂತಹ ಒಂದು ಅಭಿಪ್ರಾಯ. ಯಾಕೆ ಇಂತಹ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಇರಲಿ, ರಾಜ್ಯ ಸರ್ಕಾರದಿಂದ ಒಂದು ಕಠಿಣ ಕಾನೂನು ಸಜೆ ಎನ್ನುವಂತಹ ವಿಚಾರವನ್ನು ಅವರಿಗೆ ಇನ್ನು 5 ಗ್ಯಾರಂಟಿಗಳನ್ನು ಕೊಡುವಂತಹ ರಾಜ್ಯ ಸರ್ಕಾರ ಇರ್ಬೋದು, ಇನ್ನು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳುವಂತಹ ಕೇಂದ್ರ ಸರ್ಕಾರ ಇರ್ಬೋದು, ಇವರಿಗೆ ಇದೊಂದು ಗ್ಯಾರಂಟಿಯಾಗಿ ಯಾಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇಂತಹ ವಿಚಾರಗಳಲ್ಲಿ ಯಾಕೆ ಒಂದು ಗೌರವಯುತವಾದಂತಹ ಒಂದು ನ್ಯಾಯ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವೆಲ್ಲವೂ ಒಂದು ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಎದ್ದಿರುವಂತಹ ಪ್ರಶ್ನೆಗಳು. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ದಿನಕ್ಕೊಂದು ಮಹಿಳೆ ಅಥವಾ ಹೆಣ್ಣು ಮಗು ಇಂತಹ ದೌರ್ಜನ್ಯಕ್ಕೆ ಬಲಿಯಾಗ್ತಾನೆ ಇರ್ತಾಳೆ. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ಅರಿಯುವಂತಹ ಒಂದು ವಾರ್ತೆ ಇದೆ. ಸೊ ಆ ಒಂದು ವಾರ್ತೆ ಕಡೆ ಗಮನಿಸ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಮಾನವೀಯತೆ ಮೆರೆದ ರೀತಿಯಲ್ಲಿ ನಡೆದ ಹೇಯ ಕೃತ್ಯ ಬೆಳಕಿಗೆ ಬಂದಿರುವಂಥದ್ದು. ಮುರಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 7ನೇ ತರಗತಿ ಓದ್ತಾ ಇದ್ದಂತಹ 13 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಇಬ್ಬರು ಆರೋಪಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿರುವಂಥದ್ದು. ಘಟನೆ ನವೆಂಬರ್ 23ರಂದು ನಡೆದರೂ ಕೂಡ ಆರೋಪಿಗಳು ಬಾಲಕಿಯ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದ ಕಾರಣ ದೂರು ನವೆಂಬರ್ 30ರಂದು ದಾಖಲಿಸಲಾಗಿರುವಂಥದ್ದು. ಇನ್ನು ಬಾಲಕಿಯ ಮನೆಯ ಹೊರಗೆ ಸುಮಾರು 300 ಮೀಟರ್ ದೂರದಲ್ಲಿರುವ ಹಿಟ್ಟಿನ ಗಿರಣಿಗೆ ಹಿಟ್ಟು ಬೀಸಲು ಹೋಗ್ತಾ ಇದ್ಲು. ಈ ವೇಳೆ ಇಬ್ಬರು ಆರೋಪಿಗಳಾದ ಮಣಿಕಂಠ ಮತ್ತು ಈರಣ್ಣ ಎಂಬುವರು ಆಕೆಯನ್ನು ಹಿಂಬಾಲಿಸಿ ಹತ್ತಿರದ ಕಬ್ಬಿನ ಗದ್ದೆಗೆ ಎಳೆದು ಸಾಮೂಹಿಕ ಅತ್ಯಾಚಾರ ಎಸಗಿರುವಂಥದ್ದು. ದೌರ್ಜನ್ಯ ಎಸಗಿದ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿ ಆಗಿರುವಂಥದ್ದು. ಘಟನೆ ನಡೆದ ಕೂಡಲೇ ಬಾಲಕಿ ತನ್ನ ಕುಟುಂಬಕ್ಕೆ ಮಾಹಿತಿ ನೀಡಿದರೂ ಕೂಡ ಆರೋಪಿ ಕುಟುಂಬಕ್ಕೆ ಜೀವ ಬೆದರಿಕೆ ನೀಡಿರುವ ಕಾರಣ ದೂರು ತಡವಾಗಿ ಮುರಗೋಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಘಟನೆ ನಡೆದ 9 ದಿನಗಳ ನಂತರ ಕುಟುಂಬ ಧೈರ್ಯ ಮಾಡಿ ಡಿಸೆಂಬರ್ 1ರಂದು ಪೋಕ್ಸೋ ಕಾಯ್ದೆಯಡಿ ದೂರನ್ನು ಸಲ್ಲಿಸಿರುವಂಥದ್ದು.
ದೂರು ದಾಖಲಾಗುತ್ತಲೇ ಮುರಗೋಡ ಪೊಲೀಸ್ ಠಾಣೆ ತನಿಖೆ ಆರಂಭಿಸಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಲು ವಿಶೇಷ ಶೋಧ ಕಾರ್ಯವನ್ನು ಮುಂದುವರೆಸಲಾಗಿದೆ. ಬಾಲಕಿಯನ್ನು ವೈದ್ಯಕೀಯ ತಪಾಸಣೆಗೆ ಕೂಡ ಒಳಪಡಿಸಿರುವಂಥದ್ದು. ಸಾರ್ವಜನಿಕರು ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಿ ಕಠಿಣ ಕಾನೂನು ಕ್ರಮಕ್ಕೆ ಗುರಿಪಡಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಈ ಆಕ್ರೋಶಗಳು ದಿನನಿತ್ಯ ನೋಡಿ ಒಂದು ಪ್ರಕರಣ ನಡೆದಾಗ ಆಗುತ್ತೆ. ಇದನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು ಅಂತ ಯಾಕೆ ಬೀದಿಗಿಳಿತಾ ಇಲ್ಲ ಅಂತ, ಬೀದಿಗಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಇಲ್ಲಿ ಅನ್ಯಾಯ ಅಕ್ರಮ ಮಾಡುವವರು ಏನು ನಾವು ದಳಪತಿಗಳು ಅಥವಾ ನಮ್ಮ ರಾಜಕೀಯದಲ್ಲಿ ನಮ್ಮನ್ನು ನಿಯಂತ್ರಣದಲ್ಲಿರು ಅಂತ ಹೇಳ್ತಾ ಇದ್ದೇವೆ, ಅವರ ಮೂಲಕನೇ ನಡೀತಾ ಇರೋಂಥದ್ದು, ಅವರ ಜೊತೆಗಾರರಿಂದಲೇ ಹೆಚ್ಚಾಗಿ ನಡೀತಾ ಇರುವಂಥದ್ದು. ಏನು ಕಾನೂನಿನ ಭಯ ನಮಗೆ ಇಲ್ಲವೇ ಇಲ್ಲ ಅನ್ನುವಂತಹ ರೀತಿ ಯಾರು ಇಲ್ಲಿ ಬಡಬಡಿಸ್ತಾ ಇರ್ತಾರೆ ಅವರಿಂದಲೇ ಇಂತಹ ಅಚಾತುರ್ಯಗಳು ಅನಾಚಾರಗಳು ಹೆಚ್ಚಾಗಿ ನಡೀತಾ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರಗಳು ನೀವು ಕೂಡ ಗಮನಿಸಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.